ಎಚ್.ಡಿ. ಕುಮಾರಸ್ವಾಮಿ ಮನುಷ್ಯನೇನ್ರಿ ಅವರು? ಎಚ್.ಡಿ.ಕೆ ವಿರುದ್ಧ ಮತ್ತೆ ಗುಡುಗಿದ ಶಾಸಕ ವಾಸಣ್ಣ. ಕುಮಾರಸ್ವಾಮಿ 10,000 ಓಟ್ ಅವ್ನು ಮನುಷ್ಯನೇನ್ರಿ ಅವನು? 10,000 ಓಟ್ ಇವ್ನಿಗೆ ನಿಂತ ಓಟ್ ಹಾಕಿರುವಾಗ ಅವರು ಸರಿಯಾಗಿದ್ರು, ಬಾಂಗ್ಲಾದೇಶದವರಲ್ಲ. ಈಗ ಇವ್ನ ವಿರುದ್ಧ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಬಾಂಗ್ಲಾದೇಶದವ್ರು ಆಗ್ಬಿಟ್ರಾ? ಶಾಸಕ ಎಸ್.ಆರ್. ಶ್ರೀನಿವಾಸ್ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ಮಾಡ್ತಾ ಇದ್ದು ತಮ್ಮ ಅಭಿವೃದ್ಧಿ ಪರ್ವವನ್ನ ಮುಂದುವರಿಸಿದ್ದಾರೆ. ಗುಬ್ಬಿ ತಾಲೂಕಿನ ಎನ್ ಮತಿಘಟ್ಟ ಮತ್ತು ಕರೆಕುರಿಹಟ್ಟಿ ಗ್ರಾಮದಲ್ಲಿ 1 ಕೋಟಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ವಾಸಣ್ಣ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಗ್ರಾಮಕ್ಕೆ ಬಂದ ಶಾಸಕ ವಾಸಣ್ಣಗೆ ಗ್ರಾಮಸ್ಥರು ಅದ್ದೂರಿ ಸ್ವಾಗತವನ್ನ ಕೋರಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಎಸ್.ಆರ್. ಶ್ರೀನಿವಾಸ್, ಅಕ್ರಮವಾಗಿ 10,000 ಮತಗಳಿವೆ ಎಂದು ಆರೋಪಿಸಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ರು. ಕುಮಾರಸ್ವಾಮಿ ಮನುಷ್ಯನೇನ್ರಿ? 10,000 ಮತಗಳನ್ನ ಇವರೇ ನಿಂತು ಹಾಕಿಸಿಕೊಂಡಿದ್ದಾಗ ಎಲ್ಲವೂ ಸರಿಯಿತ್ತು. ಈಗ ಇವರ ವಿರುದ್ಧ ಮತ ಹಾಕ್ತಾರೆ ಎಂದಾಗ ಅವರೆಲ್ಲರೂ ಬಾಂಗ್ಲಾದೇಶದವರು ಆಗಿಬಿಟ್ರ? 2 ಬಾರಿ ಮುಖ್ಯಮಂತ್ರಿ ಜೊತೆಗೆ ಕೇಂದ್ರ ಸಚಿವರಾಗಿರುವ ಇವರು ಮಾತನಾಡಿದರೆ ಆ ಮಾತಿಗೆ ಬೆಲೆ ಮತ್ತು ತೂಕ ಎರಡೂ ಇರಬೇಕು. ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪನನ್ನ ಬಿಟ್ಟರೆ ಇನ್ನು ಉಳಿದವರೆಲ್ಲರೂ ಒಂದೊಂದು ಬಯಲಾಟದವರು ಎಂದು ಕಿಡಿಕಾರಿದ್ರು. ಏನು ಡೋಂಗಿ ಆಟ ಆಡ್ತಾರೋ ಜನ, ಕ್ಯಾಕ್ರಿಸ್ ಮಕ್ಕುಗಿಬೇಕಪ್ಪ ಇವ್ರಿಗೆ. ಅದು ಯಾಕೆ ಉಗಿಯಲ್ವ ನೀವು ಪ್ರಶ್ನರು? ಸುಮ್ಮನೆ ನಾವು ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗ್ಬಿಟ್ರೆ ಹೆಂಗೆ ನೀವು ಪ್ರಶ್ನರು? ಉಗಿಬೇಕಲ್ವ? ನಾನು ತಪ್ಪು ಹೇಳಿದಾಗ ನೀವು ಉಗಿಬೇಕಲ್ವ? ಯಾಕೆ ಹೆಂಗೆ ಹೇಳ್ತೀಯ ಅಂತಾನೆ. 1-2 ಸಾರಿ ಉಗಿರಿ, ತಿರ್ಗಾ ಹಿಂಗೆ ಹೇಳಕ್ ಬರಲ್ಲ. ಕುಮಾರಸ್ವಾಮಿ 10,000 ಓಟ್ ಅವ್ನು ಮನುಷ್ಯನೇನ್ರಿ ಅವನು? 10,000 ಓಟ್ ಇವ್ನಿಗೆ ನಿಂತ ಓಟ್ ಹಾಕಿರುವಾಗ ಅವರು ಸರಿಯಾಗಿದ್ರು, ಬಾಂಗ್ಲಾದೇಶದವರಲ್ಲ. ಈಗ ಇವ್ನ ವಿರುದ್ಧ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಬಾಂಗ್ಲಾದೇಶದವ್ರು ಆಗ್ಬಿಟ್ರಾ? ಒಬ್ಬ 2 ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಅವರು ಅಟ್ಲೀಸ್ಟ್ 1 ಸಾರಿ ಅವ್ರು ಮಾತಾಡಿರೋ ಮಾತಿಗೆ ತೂಕ ಇರಬೇಕು, ಬೆಲೆ ಇರಬೇಕು. ಆ ರೀತಿ ಮಾತಾಡಬೇಕು. ನಾನು ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪ ಬಿಟ್ಟರೆ ತೂಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳೇ ಕಾಣ್ತಾ ಇಲ್ಲ. ಈಗ ಇರೋರೆಲ್ಲ ಒಬ್ಬೊಬ್ಬರು ಥರ ಬಯಲಾಡ್ತಾರೆ. ಬಯಲಾಟ ಆಡುವ ಆಟಕ್ಕೆ ಕರೆಕ್ಟಾಗಿ ಅವ್ರಿಗೆ ನಾಯಕರು ವಿರೋಧ ಪಕ್ಷದಾಗಿರೋರು ಮಾಡಲೇಬೇಕು ಅಂತಲೇ. ಬಳಿಕ ಮಾತನಾಡಿದ ವಾಸಣ್ಣ, ಸ್ಥಳೀಯ ಚುನಾವಣೆಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ಈಗಾಗಲೇ ಮೀಸಲಾತಿ ಹಂಚಿಕೆ ಸೇರಿದಂತೆ ಹಲವು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದೆ. ಸ್ಥಳೀಯ ಚುನಾವಣೆಗಳನ್ನು ನಡೆಸಲು ಸರ್ಕಾರ ಈಗಾಗಲೇ ಸಿದ್ಧವಿದ್ದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವ ಬಗ್ಗೆ ಸರ್ಕಾರ ನಿರ್ಣಯ ಕೈಗೊಳ್ಳಲಿದೆ ಎಂದರು. ನಮ್ಮಲ್ಲಿ ಅಲ್ಲೇ ಈ ಆಷಾಢ ಬಂತು, ಇದುವರೆಗೂ ಒಂದಡಿ ಮಳೆ ಉಯ್ದಿಲ್ಲ. ನಾವು ಅಲ್ಲೇ 12 ಬೋರ ಈಗ ಅಪ್ರೂವಲ್ ಮಾಡಿ ಕೊಡಿಸ್ತಾ ಇದ್ದೀವಿ. 12 ಕಡೆ ಈಗ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ಅವು ಟ್ಯಾಂಕರಲ್ಲಿ ಕೊಡ್ತಿದ್ದೋ ಅವೆಲ್ಲ ಕೂಡ ಈಗ ಅಪ್ರೂವ್ ಮಾಡಿಸಿ 12 ಕಡೆ ಬೋರ್ಗಳನ್ನು ಕೂಡ ಕೊಡಿಸ್ತಾ ಇದ್ದೀವಿ. ಮುಂದೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ. ನಾವು ತಾಲೂಕು ಲೆವೆಲ್ನಲ್ಲಿ ಎಲ್ಲ ಪ್ರತಿ ಸಂದರ್ಭದಲ್ಲೂ PDOಗಳು ಮತ್ತು ಅವರೆಲ್ಲ ಕಡೆ ಟಚ್ಚಲ್ಲಿದ್ದೀವಿ. ಯಾವ ಇಮಿಡಿಯೇಟಾಗಿ ಯಾವ್ಯಾವ ಊರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬರುತ್ತೋ ಅವ ಪರಿಹಾರ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಏನು ಮಾಡಬೇಕು ನಾವು ಮುಂದಾಲೋಚನೆ ಇಟ್ಕೊಂಡು ಮಾಡ್ತೀವಿ. ಮಳೆ ಇಲ್ಲದೆ ಇರೋದು ಒಂದು ಭಾಗ ಆದರೆ ಹೇಮಾವತಿ ಕೆನಲ್ ಕೂಡ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಏನಾದರೂ ಸಂಕಷ್ಟ ಮತ್ತೆ ನಮ್ಗೇನು ಅಂತಂದರೆ ಈಗ ಗೊರೂರು ಜಲಾಶಯ ತುಂಬಿರೇ ನಮಗೆ ಹೇಮಾವತಿ ಜಲಾಶಯ ತುಂಬಿರೇ ಇಲ್ಲಿ ನಮಗೆ ನೀರು ಬರ್ತಕ್ಕಂಥದ್ದು. ನಮಗೆ ನೀರು ಬರಬೇಕು ಅಂದರೆ ಚಿಕ್ಕಮಂಗ್ಳೂರು, ಮೂಡಿಗೆರೆ ಆ ಭಾಗದಲ್ಲಿ ಮಳೆ ಆಗಬೇಕಾಗುತ್ತೆ. ಈಗ ಕೊಡಗಲ್ ಮಳೆ ಆದರೆ ಕಾವೇರಿ ನೀರು ಬರುತ್ತೆ. ಆ ಭಾಗದಲ್ಲಿ ಈಗ ಮಳೆ ಶುರುವಾಗಿದೆ. ನೋಡೋಣ, ನಾವು ಹಿಂಗಾರು ನಡೆಸುತ್ತೇನೋ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಆಗಲಿಲ್ಲ ಅಂದರೆ ನೀವು ಬೆಂಗಳೂರಿಗೆ ನೀರು ಕೊಡೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಂಗಳೂರಿಗೆ ಇನ್ನೊಂದು ತಿಂಗಳು 1 ತಿಂಗಳು ಕೊಡುವಷ್ಟು ನೀರಿದೆ. ಈಗೇನಾದರೂ ಆಗಲಿಲ್ಲ ಅಂತಂದರೆ ಬೆಂಗಳೂರಿಗೆ ನಾವು ನೀರು ಕೊಡೋಕ್ಕಾಗಲ್ಲ. ಅಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ. ನೋಡೋಣ ಮುಂದಿನ ದಿನದಲ್ಲಿ ಏನಾಗ್ತದೆ, ಕಾದು ನೋಡಿ. ತುಮಕೂರು ಜಿಲ್ಲೆ ಈಗಾಗಲೇ ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಇತ್ತ ಗುಬ್ಬಿ ತಾಲೂಕಿನಲ್ಲಿ ಹೀಗಿರುವ ಬರ ಪರಿಸ್ಥಿತಿಯ ಬಗ್ಗೆ ಎಲ್ಲ ಅಧಿಕಾರಿಗಳೊಟ್ಟಿಗೆ ಸಮಾಲೋಚನೆ ನಡೆಸಲಾಗ್ತಿದೆ. ಕುಡಿಯುವ ನೀರಿನ ಸಮಸ್ಯೆಗೆ ಎಲ್ಲಾ ರೀತಿಯ ಕ್ರಮಕ್ಕೆ ಮುಂದಾಗಿದ್ದೇವೆ ಎಂದು ಕ್ಷೇತ್ರದ ಜನತೆಗೆ ಭರವಸೆ ನೀಡಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಗುಬ್ಬಿ.